ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ 10ನೇ ತರಗತಿಯ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವಂತಹ 15 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಈ ಎಲ್ಲ 15 ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡಿಕೊಳ್ಳಿ. ಸಾಧ್ಯವಾದರೆ ನಿಮಗೆ ಒಂದು ಸೈಡ್ನಲ್ಲಿ ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಬರೆದುಕೊಂಡು ಪುನಃ ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಇವುಗಳನ್ನು ಬಂದಿದ್ದೇ ಆದಲ್ಲಿ ಆ ಒಂದು ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಬಹಳ ಸುಲಭವಾಗಿ ಸಾಧ್ಯವಾಗುವಂಥದ್ದು ಆಗ್ತದೆ. ಆ ಕಾರಣಕ್ಕೋಸ್ಕರ ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ತಿಳಿದುಕೊಳ್ಳಿ. ಬನ್ನಿ, ಮೊದಲನೇದಾಗಿ ಈ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ 15 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಈ 15 ಪ್ರಶ್ನೆಗಳಿಗೂ ಪೂರ್ತಿಯಾಗಿ ನೋಡಿಕೊಳ್ಳಿ. ಮೊದಲನೇ ಪ್ರಶ್ನೆ, 1857ರ ದಂಗೆಗೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳನ್ನು ವಿವರಿಸಿ. ಇಲ್ಲಿ 1857ರ ದಂಗೆ ಅಥವಾ ಇದಕ್ಕೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದಿರುವಂಥದ್ದು. ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇರುವಂಥ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳು, 2 ಕಾರಣಗಳನ್ನು ವಿವರಿಸಿ. 3 ಅಂಕದಲ್ಲಿ ಕೇಳಿ ಅಥವಾ 4 ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ರು ಸಹ ಈ 2 ರಾಜಕೀಯ ಕಾರಣಗಳನ್ನು ಮತ್ತು ಆರ್ಥಿಕ ಕಾರಣಗಳನ್ನು ವಿವರಿಸಬೇಕಾಗಿರುವಂಥದ್ದು ಆಗಿದೆ. ನೋಡೋಣ ಈ ಒಂದು ಪ್ರಶ್ನೆಗೆ ಉತ್ತರ ಹೇಗೆ ಬರೀಬಹುದು ಅಂದಾಗ, ಪ್ರಮುಖವಾಗಿ ಮೊದಲನೇದಾಗಿ ಬರುವಂಥದ್ದು ರಾಜಕೀಯ ಕಾರಣಗಳು. ಇಲ್ಲಿ ರಾಜಕೀಯ ಕಾರಣಗಳಲ್ಲಿ ಯಾವ್ಯಾವ ಅಂಶಗಳು ಬರುತ್ತವೆ ಅಂದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯ ಕಾರಣದಿಂದಾಗಿ ಈ ಒಂದು ರಾಜಕೀಯವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನು ಜಾರಿಗೆ ತಂದರು. ಇದರಿಂದಾಗಿ ದೇಶೀಯ ಒಂದು ಅರಸರುಗಳಿಗೆ ಬಹಳಷ್ಟು ಜನರಿಗೆ ಮಕ್ಕಳಿರಲಿಲ್ಲ. ಅವರು ಪಡೆದಿರುವಂತಹ ದತ್ತು ಮಗುವಿಗೆ ಒಂದು ಹಕ್ಕಿಲ್ಲ ಅನ್ನೋ ನೀತಿಯ ಕಾರಣದಿಂದಾಗಿ ಅನೇಕ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡಿರುವಂಥದ್ದು. ಇದು ಒಂದು ರಾಜಕೀಯವಾಗಿರುವಂತಹ ಪ್ರಮುಖ ಕಾರಣದಿಂದಾಗಿ 1857ರ ದಂಗೆ ಉಂಟಾಗುವುದಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ಎರಡನೇ ಅಂಶ ನೋಡಿದಾಗ, ಝಾನ್ಸಿ, ಜೈಪುರ್, ಸತಾರ ಮುಂತಾದ ರಾಜ್ಯಗಳು ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಕಾರಣದಿಂದಾಗಿ ಆ ಬ್ರಿಟಿಷರು ತಮ್ಮ ಅಧೀನಕ್ಕೆ ಪಡೆದುಕೊಂಡಿರುವಂಥದ್ದು ಎರಡನೇ ಕಾರಣದಲ್ಲಿ ಬರುವಂಥದ್ದು. ಇನ್ನು ಮೂರನೇ ಕಾರಣವನ್ನು ನೋಡಿದಾಗ, ಸೈನಿಕರು ನಿರುದ್ಯೋಗಿಗಳಾದರು. ಅನೇಕ ಸೈನಿಕರು ಇಲ್ಲಿ ನಿರುದ್ಯೋಗಿಗಳು ಆಗಿರುವಂಥದ್ದು ಸಹ ಕಾರಣವಾಗಿರುವಂಥದ್ದು. ಇನ್ನು ರಾಜರ ಅಸಮಾಧಾನ ಹೊಂದಿದ್ರು ಬ್ರಿಟಿಷರ ಆಡಳಿತಕ್ಕಾಗಿ ಮತ್ತು ಇವರು ತಂದಿರುವಂತಹ ಹಕ್ಕು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಕಾರಣದಿಂದಾಗಿ, ಇನ್ನಿತರ ಕಾರಣಗಳಿಂದಾಗಿ ಆ ಒಂದು ದೇಶೀಯ ಅರಸರು ಅಸಮಾಧಾನ ಹೊಂದಿರುವಂಥದ್ದು ಆಗಿತ್ತು. ಇನ್ನು ಮೊಘಲ್ ಚಕ್ರವರ್ತಿ ಔದ್ನ ನವಾಬ ಅಧಿಕಾರ ಕಳೆದುಕೊಂಡರು. ಇಲ್ಲಿಬ್ಬರು ಸಹ ಅಧಿಕಾರವನ್ನ ಕಳೆದುಕೊಂಡಿರುವಂಥದ್ದು ಕಾರಣಕ್ಕಾಗಿ ಈ ಒಂದು ರಾಜಕೀಯ ಅಂಶದಲ್ಲಿ ಬರುವಂಥದ್ದು. ಇವಿಷ್ಟು ರಾಜಕೀಯ ಅಂಶಗಳ ಜೊತೆಗೆ ನವಾಬರ ಪದವಿ ರದ್ದು ಮಾಡಿರುವಂಥದ್ದು ಸಹ ಕಾರಣವಾಗಿರುವಂಥದ್ದು ಆಗ್ತದೆ. ಇವು ರಾಜಕೀಯ ಕಾರಣಗಳಾದರೆ, ಇನ್ನು ಆರ್ಥಿಕ ಕಾರಣಗಳನ್ನು ಸಹ ವಿವರಿಸಬೇಕಾಗಿರುವಂಥದ್ದು ಆಗಿರ್ತದೆ. ಇನ್ನು ಆರ್ಥಿಕ ಕಾರಣಗಳನ್ನು ನೋಡಿದಾಗ, ಯಾವೆಲ್ಲ ಆರ್ಥಿಕ ಕಾರಣಗಳು ಈ ಒಂದು 1857ರ ದಂಗೆಗೆ ಕಾರಣೀಕೃತ ಆದವು ಅಂತ ಹೇಳಿ ನೋಡಿದಾಗ, ದೇಶೀಯ ಕೈಗಾರಿಕೆಗಳ ಅವನತಿ. ಇಲ್ಲಿರುವಂಥ ಅನೇಕ ಕೈಗಾರಿಕೆಗಳು ಬ್ರಿಟಿಷ್ ನೀತಿಯ ಕಾರಣದಿಂದಾಗಿ ಅವನತಿಯನ್ನು ಹೊಂದಿರುವಂಥದ್ದು ಒಂದು ಪ್ರಮುಖವಾಗಿರುವಂಥ ಕಾರಣ ಆಗಿರುವಂಥದ್ದು. ಇನ್ನು ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಅಲ್ಲಿ ಕೈಗಾರಿಕಾ ಕ್ರಾಂತಿಯಾಗಿ ಹೊಸ ಹೊಸ ಯಂತ್ರಗಳ ಅನ್ವೇಷಣೆಯಿಂದಾಗಿ ಅಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಸ್ಥಾಪನೆ ಆದವು. ಈ ಒಂದು ಕೈಗಾರಿಕೆಗಳ ಸ್ಥಾಪನೀಕರಣದಿಂದಾಗಿ ಇಲ್ಲಿರುವಂಥ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡ್ಗೆ ರಫ್ತು ಮಾಡಬೇಕಾಗಿರುವಂಥದ್ದು, ಇಂಗ್ಲೆಂಡ್ನಲ್ಲಿ ಸಿದ್ಧಪಡಿಸಿರುವಂಥ ವಸ್ತುಗಳನ್ನು ತಂದು ಇಲ್ಲಿ ಮಾರಾಟ ಮಾಡುವಂಥದ್ದು ನಡೆದುಕೊಂಡು ಬಂದಿರುವಂಥದ್ದು. ಇದರಿಂದಾಗಿ ಈ ಕೈಗಾರಿಕಾ ಕ್ರಾಂತಿಯು ಸಹ ಒಂದು ಕಾರಣವಾಗಿರುವಂಥ ಅಂಶ. ಇನ್ನು ಲಕ್ಷಾಂತರ ನೇಕಾರರು ನಿರುದ್ಯೋಗಿಗಳಾದರು. ಇಲ್ಲಿರುವಂಥ ಬಹಳಷ್ಟು ನೇಕಾರಿಕೆ ವೃತ್ತಿ ನಡೆಸ್ತಾ ಇರುವಂಥ ನೇಕಾರರು ಏನಾದರೂ ಈ ಕೈಗಾರಿಕಾ ಕ್ರಾಂತಿಯಿಂದಾಗಿ, ಒಂದು ಬ್ರಿಟಿಷ್ ನೀತಿಯಿಂದಾಗಿ ಇಲ್ಲಿರುವಂಥ ಲಕ್ಷಾಂತರ ನೇಕಾರರು ನಿರುದ್ಯೋಗಿಗಳಾದರು, ಅವರಿಗೆ ಉದ್ಯೋಗವನ್ನು ಕಳೆದುಕೊಂಡ್ರು. ಇದು ಸಹ ಒಂದು ಆರ್ಥಿಕ ಕಾರಣದಲ್ಲಿ ಬರುವಂಥದ್ದು. ಇನ್ನು ಭಾರತೀಯ ವಸ್ತುಗಳ ಮೇಲೆ ದುಬಾರಿ ಸುಂಕ. ಆದರೂ ಸಹ ಭಾರತೀಯ ವಸ್ತುಗಳಿಗೆ ಬೇಡಿಕೆ ಇತ್ತು. ಬೇಡಿಕೆ ಇದ್ದಾಗಲೂ ಸಹ ಏನು ಮಾಡಿದ್ರು, ಬಹಳಷ್ಟು ದುಬಾರಿ ಆಗಿರುವಂಥ ಸುಂಕ ಅಥವಾ ತೆರಿಗೆಯನ್ನು ವಿಧಿಸಿದರು. ಇದರಿಂದಾಗಿ ದೇಶೀಯ ವಸ್ತುಗಳು ಬಹಳ ದುಬಾರಿಯಾಗಿ ಅವುಗಳು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇಂಗ್ಲೆಂಡ್ನಿಂದ ಬಂದಿರುವಂಥ ವಸ್ತುಗಳನ್ನು ಮಾತ್ರ ಮಾರಾಟ ಮಾಡುವಂಥದ್ದು, ಕಡಿಮೆ ಬೆಲೆಗೆ ಅವು ದೊರೀತಾ ಇರೋದರಿಂದ ಆ ವಸ್ತುಗಳನ್ನು ಕೊಂಡುಕೊಳ್ಳುವುದಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ರೈತರ ಶೋಷಣೆ. ಇಲ್ಲಿ ಬಹಳಷ್ಟು ರೈತರಿಗೆ ಶೋಷಣೆಗಳಾಗಿರುವಂಥದ್ದು. ಕಚ್ಚಾ ವಸ್ತುಗಳನ್ನು ಅವರಿಗೆ ಇಂಗ್ಲೆಂಡ್ನ ಕೈಗಾರಿಕೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಮಾತ್ರ ಇಲ್ಲಿ ಬೆಳೆಯುವುದಕ್ಕೆ, ಕಚ್ಚಾ ವಸ್ತುಗಳನ್ನು ಬೆಳೆಯುವುದಕ್ಕೆ ಅವರು ಒತ್ತಾಯ ಇರುವಂಥದ್ದು ಸಹ ಇಲ್ಲಿ ಕಾಣುವಂಥದ್ದು. ಈ ರೀತಿ ರೈತರಿಗೆ ಶೋಷಣೆ ಆಗಿರುವುದು ಸಹ ಆರ್ಥಿಕ ಕಾರಣದಲ್ಲಿ ಬರುವಂಥದ್ದು. ಇನ್ನು ಇನಾಮ್ ಭೂಮಿಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡಿರುವಂಥದ್ದು. ಇವಿಷ್ಟು ಈ ರಾಜಕೀಯ ಕಾರಣಗಳು ಮತ್ತು ಆರ್ಥಿಕ ಕಾರಣಗಳು ಬರುವಂಥ ಅಂಶಗಳಾಗಿವೆ. ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಕನಿಷ್ಠ 4 ಅಂಕದ ಪ್ರಶ್ನೆ ಕೇಳಿದಾಗ 8 ಅಥವಾ 8ಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳಲ್ಲಿ ಉತ್ತರವನ್ನು ಬರೀಬೇಕಾಗಿರುವಂಥದ್ದು. ಈ ಒಂದು ಪಾಯಿಂಟ್ಸ್ಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಿಮ್ಮ ಒಂದು ಸ್ವಂತ ವಾಕ್ಯಗಳಲ್ಲೂ ಸಹ ಉತ್ತರವನ್ನು ಬರೀಬಹುದಾಗಿರುವಂಥದ್ದು ಆಗಿರ್ತದೆ. ಒಂದು ವೇಳೆ ಈ ರೀತಿಯಾಗಿರುವಂಥ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಉತ್ತರ ಬರೀಬಹುದಾಗಿರುವಂಥದ್ದಾಗಿರ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ. ಯಾವ ರೀತಿಯಾಗಿ ಇದು ಸಹ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಮಂದಗಾಮಿಗಳು ಯಾವ ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳು ಪಾತ್ರ ವಹಿಸಿದರು ಅನ್ನೋದನ್ನ ಇಲ್ಲಿ ಬರಿಬೇಕಾಗಿರುವಂಥದ್ದು.
ಬ್ರಿಟಿಷರ ಆಡಳಿತದಲ್ಲಿ ಈ ಮಂದಗಾಮಿಗಳು ನಂಬಿಕೆಯನ್ನು ಹೊಂದಿರುವಂತವರಾಗಿದ್ದರು. ಇವರು ಶಾಂತ ಸ್ವಭಾವದವರು ಅಥವಾ ಮೃದು ಸ್ವಭಾವದವರು ಅಂತೇಳಿ ಮಂದಗಾಮಿಗಳಿಗೆ ಕರೀತಾ ಇರುವಂಥದ್ದು. ಇವರು ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆ ಅಥವಾ ವಿಶ್ವಾಸವನ್ನು ಹೊಂದಿರುವಂಥವ್ರು ಇವರಾಗಿದ್ದರು. ಪ್ರಾರ್ಥನೆ ಮತ್ತು ಮನವಿಗಳನ್ನು ಸಲ್ಲಿಸುವಂಥದ್ದು ಇವರದಾಗಿರುತ್ತೆ. ಇವರು ಯಾವ ರೀತಿಯಾಗಿ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ಅಂದರೆ ಬ್ರಿಟಿಷರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವಂಥದ್ದು ಮತ್ತು ಮನವಿಗಳನ್ನು ಸಲ್ಲಿಸುವುದರ ಮೂಲಕ ಆ ಒಂದು ಬದಲಾವಣೆಯನ್ನು ಬಯಸ್ತಾ ಇರುವಂಥದ್ದು. ಇನ್ನು ಜನರಲ್ಲಿ ರಾಜಕೀಯವಾಗಿ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಈ ಮಂದಗಾಮಿಗಳು ಮಾಡಿರುವಂಥದ್ದಾಗಿದೆ. ಕೈಗಾರಿಕಾ ಅಭಿವೃದ್ಧಿಗೆ ಇವರು ಒತ್ತಾಯವನ್ನು ಮಾಡಿದರು. ಭಾರತದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು, ಅವುಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿರುವಂಥವ್ರು ಈ ಮಂದಗಾಮಿಗಳಾಗಿದ್ದರು. ನೆಕ್ಸ್ಟು ಸೈನಿಕ ವೆಚ್ಚ ಕಡಿಮೆ ಮಾಡುವಂಥದ್ದು. ಸೈನಿಕರಿಗೆ ದುಬಾರಿಯಾಗಿರುವಂಥ ವೆಚ್ಚವನ್ನು ಮಾಡ್ತಾ ಇದ್ದಾರೆ. ಆ ಸೈನಿಕ ವೆಚ್ಚವನ್ನು ಕಡಿಮೆ ಮಾಡಿ ಇನ್ನಿತರ ಪ್ರಗತಿಗಾಗಿ ಬಳಸಿಕೊಳ್ಳಬೇಕನ್ನೋದು ಈ ಮಂದಗಾಮಿಗಳ ನಿಲುವಾಗಿರುವಂಥದ್ದು. ಇನ್ನು ಉತ್ತಮ ಶಿಕ್ಷಣ ಕೊಡುವಂಥದ್ದು. ಇಲ್ಲಿ ಭಾರತೀಯರಿಗೆ ಉತ್ತಮವಾಗಿರುವಂಥ ಶಿಕ್ಷಣ, ಒಳ್ಳೆಯ ಕ್ವಾಲಿಟಿ ಇರುವಂಥ ಎಜುಕೇಷನ್ ಕೊಡಬೇಕು ಅನ್ನೋದು ಒತ್ತಾಯ ಈ ಒಂದು ಮಂದಗಾಮಿಗಳದಾಗಿತ್ತು. ಇನ್ನು ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರವನ್ನು ಮಾಡಬೇಕು. ಇಲ್ಲಿ ಬಡತನಕ್ಕೆ ಕಾರಣಗಳು, ಅವುಗಳನ್ನು ಅಧ್ಯಯನ ಮಾಡಿ ಮತ್ತು ಅವುಗಳಿಗೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕನ್ನೋದು ಈ ಒಂದು ಮಂದಗಾಮಿಗಳ ನಿಲುವಾಗಿರುವಂಥದ್ದು. ಇನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಇವರು ಮಂಡನೆ ಮಾಡಿರುವಂಥದ್ದು. ಭಾರತದಲ್ಲಿರುವಂಥ ಸಂಪತ್ತು ಯಾವ ರೀತಿಯಾಗಿ ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇದೆ, ಯಾವ್ಯಾವ ಮೂಲಗಳಿಂದ ಇಂಗ್ಲೆಂಡಿಗೆ ಹೋಗ್ತಾ ಇದೆ ಅನ್ನೋ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಇಲ್ಲಿ ಮಂಡಿಸಿರುವಂಥದ್ದು ಮಂದಗಾಮಿಗಳಾಗಿರ್ತದೆ. ಇಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಜೊತೆಗೆ ಇಲ್ಲಿ ಬೆನರ್ಜಿ, ಎಂ.ಜಿ. ರಾಂಡೆ, ಗೋಪಾಲ್ ಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ ಮುಂತಾದವರು ಏನು ಮಾಡಿದರೆ ಈ ಇಲ್ಲಿ ಪ್ರಮುಖವಾಗಿರುವಂತಹ ಸ್ವತಂತ್ರ ಹೋರಾಟಗಾರರಲ್ಲಿ ಮಂದಗಾಮಿಗಳ ಹೆಸರನ್ನು ಗುರುತಿಸಬಹುದಾಗಿರುವಂಥದ್ದು ಆಗಿದೆ. ಈ ಮಂದಗಾಮಿಗಳಿಗೆ ಸಂಬಂಧಿಸಿದಂತೆ ಡಿಟೇಲ್ ಆಗಿರುವಂತಹ ಒಂದು ಕ್ಲಾಸ್ನ ವಿಡಿಯೋನು ಸಹ ಮಾಡಿರುವಂಥದ್ದು. ಡಿಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ ಬೇಕಂದರೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಡಿಟೇಲ್ ಆಗಿ ಈ ಮಂದಗಾಮಿಗಳ ಬಗ್ಗೆ, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು, ಇವ್ರ ಬಗ್ಗೆ ಡಿಟೇಲ್ ಆಗಿರುವಂಥ ಒಂದು ತರಗತಿಯನ್ನು ಮಾಡಿರುವಂಥದ್ದು. ಆ ತರಗತಿಯ ವಿಡಿಯೋನ ಕೊಟ್ಟಿರ್ತೀನಿ, ಅದನ್ನು ವೀಕ್ಷಿಸಬಹುದು. ಇವಿಷ್ಟು ಪಾಯಿಂಟ್ಸು ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಬರಿಬಹುದಾಗಿರುವಂಥ ಪಾಯಿಂಟ್ಸ್ಗಳಾಗಿರುವಂಥದ್ದು. ಇನ್ನು ಮೂರನೇ ಪ್ರಶ್ನೆ ನೋಡಿದಾಗ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರವನ್ನು ವಿವರಿಸಿ. ಯಾವ ರೀತಿಯಾಗಿ ಕ್ರಾಂತಿಕಾರಿಗಳು ಪಾತ್ರ ವಹಿಸಿದರು ಅನ್ನೋದು ಬರಿಬೇಕಾಗಿರುವಂಥದ್ದು. ಇಲ್ಲಿ ಕ್ರಾಂತಿಕಾರಿಗಳು ಏನು ಮಾಡ್ತಾ ಇದ್ರು, ಹಿಂಸಾತ್ಮಕ ಮಾರ್ಗವನ್ನು ಬಳಕೆ ಮಾಡ್ತಾ ಇದ್ರು. ಮಂದಗಾಮಿಗಳು ಶಾಂತಯುತವಾಗಿ ಮನವಿಗಳನ್ನು ಸಲ್ಲಿಸುವುದರ ಮೂಲಕ ಬದಲಾವಣೆ ಬಯಸ್ತಾ ಇದ್ರೆ, ಇಲ್ಲಿ ಕ್ರಾಂತಿಕಾರಿಗಳು ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸ್ತಾ ಇರುವಂಥವ್ರು ಇವರಾಗಿದ್ದರು. ನೆಕ್ಸ್ಟ್, ಪೂರ್ಣ ಸ್ವಾತಂತ್ರ್ಯದ ಹಕ್ಕು ಇವರದಾಗಿರುವಂಥದ್ದಾಗಿತ್ತು. ರಹಸ್ಯ ಸಂಘಟನೆಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ರು. ರಹಸ್ಯವಾಗಿರುವಂಥ ಸಂಘಟನೆಗಳನ್ನು ಸ್ಥಾಪನೆ ಮಾಡಿ ಅವುಗಳ ಮೂಲಕ ಹೋರಾಟಕ್ಕೆ ಪ್ರಯತ್ನಿಸ್ತಾ ಇರುವಂಥವ್ರು ಇವರಾಗಿರುವಂಥದ್ದು. ವಿದೇಶಗಳಲ್ಲಿ ಸಂಘ ಸ್ಥಾಪನೆ ಮಾಡಿ, ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ಸಹ ಸಂಘಗಳನ್ನು ಇವರು ಸ್ಥಾಪನೆ ಮಾಡ್ಕೊಂಡಿರುವಂಥದ್ದು. ಬಾಂಬು, ಬಂದೂಕು, ಮದ್ದು ಗುಂಡುಗಳ ಬಳಕೆ ಮಾಡುವಂಥದ್ದು ಇವರದಾಗಿರುವಂಥದ್ದು. ಇನ್ನು ರಾಷ್ಟ್ರೀಯ ಆಂದೋಲನಕ್ಕೆ ಇವರು ಸ್ಫೂರ್ತಿಯನ್ನು ನೀಡುವಂಥವ್ರು ಆಗಿದ್ರು. ಲೋಟಸ್ ಮತ್ತು ಡಾಗರ್ ಸಂಘಟನೆಗಳನ್ನು ಇವರು ಸ್ಥಾಪನೆ ಮಾಡಿರುವಂಥ ಸಂಘಟನೆಯಲ್ಲಿ ಲೋಟಸ್ ಮತ್ತು ಡಾಗರ್ ಸಂಘಟನೆಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಇನ್ನು ಶಸ್ತ್ರಾಸ್ತ್ರಗಳ ಸಂಗ್ರಹದ ಮೂಲಕ ಕ್ರಾಂತಿಕಾರಿಗಳಿಗೆ ಇವರು ತರಬೇತಿಯನ್ನು ಕೊಡ್ತಾ ಇದ್ರು. ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಾ ಇದ್ರು. ಅದರ ಜೊತೆಗೆ ಕ್ರಾಂತಿಕಾರಿಗಳಿಗೆ ಹೇಗೆ ಬಳಸಬೇಕು, ಆ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿಕೊಂಡು ಭಾರತ ಸ್ವತಂತ್ರ ಹೇಗೆ ಪಡ್ಕೊಳ್ಬೇಕು ಅನ್ನೋ ಒಂದು ತರಬೇತಿಗಳನ್ನು ಸಹ ಈ ಕ್ರಾಂತಿಕಾರಿಗಳು ಕೊಡ್ತಾ ಇದ್ರು. ಇನ್ನು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ವಿ.ಡಿ. ಸಾವರ್ಕರ್ ಪ್ರಮುಖವಾಗಿರುವಂಥ ಕ್ರಾಂತಿಕಾರಿಗಳು ಆಗಿರುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳು ಪಾತ್ರವನ್ನು ತಿಳಿಸಿ. ತೀವ್ರಗಾಮಿಗಳು ಯಾವ ರೀತಿಯಾಗಿ ಪಾತ್ರವನ್ನು ವಹಿಸಿದರು ಯಾವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನ್ನೋದು ತಿಳಿಸಬೇಕಾಗಿರುವಂಥದ್ದು. ಇಲ್ಲಿ ತೀವ್ರಗಾಮಿಗಳು ಬಂಗಾಳದ ವಿಭಜನೆಯನ್ನು ವಿರೋಧ ಮಾಡಿರುವಂಥವರಾಗಿದ್ದರು. ಸ್ವದೇಶಿ ಚಳುವಳಿಯನ್ನು ಆರಂಭಿಸಿರುವಂಥವರು ಈ ತೀವ್ರಗಾಮಿಗಳಾಗಿದ್ದರು. ಇನ್ನು ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆಯುತ್ತೇನೆ ಎಂದು ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತೇಳಿ ಒಂದು ಘೋಷಣೆಯನ್ನು ಸಹ ಮಾಡಿರುವಂಥದ್ದು. ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಆರಂಭ ಮಾಡಿದರು ಇವರು. ನೆಕ್ಸ್ಟು ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಪ್ರಾರಂಭ ಮಾಡಿರುವಂಥವ್ರು ಈ ಬಾಲ್ ಗಂಗಾಧರ್ ತಿಲಕರು ಆಗಿರುವಂಥದ್ದು. ಇನ್ನು ಸಾಮಾನ್ಯ ಜನರನ್ನು ಹೋರಾಟಕ್ಕೆ ಪ್ರೇರೇಪಿಸಿರುವಂಥವ್ರು, ಇಲ್ಲಿ ಸಾಮಾನ್ಯ ಜನರು ಎಲ್ಲರನ್ನೂ ಆ ಒಂದು ಸ್ವತಂತ್ರ ಹೋರಾಟದಲ್ಲಿ ಭಾಗಿ ಮಾಡುವಂಥವ್ರು ಇವರಾಗಿದ್ದರು. ಪತ್ರಿಕೆಗಳ ಮೂಲಕ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆಯನ್ನು ನೀಡಿರುವಂಥವ್ರು ಇವರಾಗಿರುವಂಥದ್ದಾಗಿದೆ. ಇನ್ನು ಮಂದಗಾಮಿಗಳ ಮೃದು ಧೋರಣೆಯನ್ನು ಇವರು ಟೀಕಿಸ್ತಾ ಇದ್ರು. ಮೃದುವಾಗಿ ನಾವು ಹೋರಾಟವನ್ನು ಮಾಡಿದರೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ, ನಾವೇನು ಮಾಡಬೇಕು, ತೀವ್ರವಾಗಿರುವಂಥ ಹೋರಾಟವನ್ನು ಮಾಡಿ ನಮ್ಮ ಭಾರತ ಸ್ವತಂತ್ರವನ್ನು ನಾವು ಪಡೆದುಕೊಳ್ಬೇಕು ಅನ್ನೋದು ಈ ತೀವ್ರಗಾಮಿಗಳ ನಿಲುವಾಗಿರುವಂಥದ್ದು ಆಗಿತ್ತು. ಲಾಲ್, ಬಾಲ್, ಪಾಲ್
ಅರವಿಂದ್ ಘೋಷ್ ಪ್ರಮುಖವಾಗಿರುವಂಥ ನಾಯಕರುಗಳು ಸಹ ಆಗಿರುವಂಥದ್ದು. ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ ಅರವಿಂದ್ ಘೋಷ್ರವರು ಈ ತೀವ್ರಗಾಮಿಗಳಲ್ಲಿ ಪ್ರಮುಖವಾಗಿರುವಂಥ ನಾಯಕರಾಗಿರುವಂಥವ್ರು ಆಗಿದ್ರು. ಈ ರೀತಿ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ ಅಂತೇಳಿ ಕೇಳಿದಾಗ ಪ್ರಶ್ನೆಗೆ ಈ ರೀತಿ ಉತ್ತರಿಸಬಹುದಾಗಿರುವಂಥದ್ದು. ಇನ್ನು ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ರವರ ಪಾತ್ರ ಅಂತ ಕೇಳಿದಾಗೂ ಸಹ ಬಾಲ್ ಗಂಗಾಧರ್ ತಿಲಕ್ರ ಮೇಲೆ ಬರಿಬೇಕು ಅಂತ ಹೇಳಿದಾಗೂ ಸಹ ಈ ಒಂದು ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಉತ್ತರಿಸಬಹುದಾಗಿರುವಂಥದ್ದು ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ 5ನೇ ಪ್ರಶ್ನೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ತಿಳಿಸಿ. ನೆಕ್ಸ್ಟು ಇಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಈ BR ಅಂಬೇಡ್ಕರ್ ಅವರ ಪಾತ್ರವನ್ನು ನೋಡಿದಾಗ ಈ ಒಂದು ಅಧ್ಯಾಯದಲ್ಲಿ ಆಧುನಿಕ ಮನು ಎಂದು ಹೆಸರಾಗಿದ್ದರುವಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರುವಂಥದ್ದು. ಮಹದ್ ಮತ್ತು ಕಲರಾಮ್ ಚಳುವಳಿಯನ್ನು ರೂಪಿಸಿರುವಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರುವಂಥದ್ದು. ಬಹಿಷ್ಕೃತ ಭಾರತ ಸಂಘಟನೆಯನ್ನು ಸ್ಥಾಪನೆ ಮಾಡಿರುವಂಥವರು ಸಹ ಇವರಾಗಿರುವಂಥದ್ದು. ಸ್ವತಂತ್ರ ಕಾರ್ಮಿಕರ ಪಕ್ಷವನ್ನು ಸ್ಥಾಪಿಸಿದರು. ಕಾರ್ಮಿಕರ ಅಭಿವೃದ್ಧಿಗಾಗಿ ಅವರ ಏಳಿಗೆಗಾಗಿ ಸ್ವತಂತ್ರ ಕಾರ್ಮಿಕರ ಪಕ್ಷವನ್ನು ಸ್ಥಾಪಿಸಿರುವಂಥವ್ರು ಇವರಾಗಿರುವಂಥದ್ದು. ಮೂಕನಾಯಕ ಜನತಾ ಪತ್ರಿಕೆಗಳನ್ನು ಆರಂಭಿಸಿರುವಂಥವ್ರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರುವಂಥದ್ದು. ಇನ್ನು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿಯಾಗಿರುವಂಥವ್ರು ಡಾಕ್ಟರ್ BR ಅಂಬೇಡ್ಕರ್ ಆಗಿರುವಂಥದ್ದು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಸಹ ಇವರಾಗಿರುವಂಥದ್ದು. ಇನ್ನು ಅಸ್ಪೃಶ್ಯರಿಗೆ ಮೀಸಲಾತಿ ಕಲ್ಪಿಸುವುದಕ್ಕಾಗಿ ಪ್ರಯತ್ನಿಸಿರುವಂಥವ್ರು, ಸಂವಿಧಾನದಲ್ಲಿ ಅದನ್ನು ಜಾರಿಗೆ ತರಿಸುವಂತಹ ಪ್ರಯತ್ನ ಮಾಡಿರುವಂಥವ್ರು ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರುವಂಥದ್ದು ಆಗಿದೆ. ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಲಾಗಿರುವಂಥದ್ದು ಆಗಿದೆ. ಇವರು ಈ ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ನಂತರದಲ್ಲಿ ಭಾರತದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರುವಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರುವಂಥದ್ದು. ಅವರ ಮೇಲೆ ಪ್ರಶ್ನೆ ಕೇಳಿದೆಯಾದಲ್ಲಿ ಈ ರೀತಿಯಾಗಿ ಈ ಪಾಯಿಂಟ್ಸ್ಗಳನ್ನು ಆಧಾರವಾಗಿ ಇಟ್ಟುಕೊಂಡು ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರವೇನು? ಈ ಸುಭಾಷ್ ಚಂದ್ರ ಬೋಸ್ರ ಮೇಲೆ ಬಹಳ ಸಾರಿ ಪ್ರಶ್ನೆ ಕೇಳಿರುವಂಥದ್ದಾಗಿರ್ತದೆ. ಯಾವಾಗ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಯಾವ ರೀತಿಯಾಗಿ ಹೋರಾಟ ಮಾಡಿದರು, ಇವರ ಪಾತ್ರವೇನು, INA ಬಗ್ಗೆ ಕೇಳಿರುವಂಥದ್ದು. ಈ ರೀತಿ ಸುಭಾಷ್ ಚಂದ್ರ ಬೋಸ್ರ ಮೇಲೆ ಪ್ರಶ್ನೆ ಕೇಳಿದಾಗ ಈ ಒಂದು ಪ್ರಶ್ನೆಗೆ ಇದು ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆಯಾಗಿ ತೆಗೆದುಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ICS ನಲ್ಲಿ 4ನೇ ರ್ಯಾಂಕ್ ಗಳಿಸಿರುವಂಥವರು ಈ ಸುಭಾಷ್ ಚಂದ್ರ ಬೋಸ್ ಆಗಿರು. ICS ಪರೀಕ್ಷೆಯಲ್ಲಿ ಒಂದು ಉನ್ನತ ಹುದ್ದೆಯ ಪರೀಕ್ಷೆ ಆಗಿರುವಂಥ ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸಿರುವಂಥವರು ಈ ಸುಭಾಷ್ ಚಂದ್ರ ಬೋಸ್ರವರು ಆಗಿರುವಂಥದ್ದು. ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡಿರುವಂಥವರು ಇವರಾಗಿರುವಂಥದ್ದು. ಇನ್ನು 1938ರ ಹರಿಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಸಹ ಈ ಸುಭಾಷ್ ಚಂದ್ರ ಬೋಸ್ರವರು ಆಗಿರುವಂಥದ್ದು. ಇನ್ನು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿರುವಂಥವರಾಗಿದ್ದಾರೆ. ಭಿನ್ನಾಭಿಪ್ರಾಯದಿಂದಾಗಿ ಕಾಂಗ್ರೆಸ್ ಪಕ್ಷವನ್ನು ಸಹ ತ್ಯಜಿಸಿದರೆ ಮುಂದೆ ಫಾರ್ವರ್ಡ್ ಬ್ಲಾಕ್ ಅನ್ನೋ ಪಕ್ಷವನ್ನು ಸಹ ಸ್ಥಾಪನೆ ಮಾಡಿರುವಂಥವರು ಸುಭಾಷ್ ಚಂದ್ರ ಬೋಸ್ ಅವರಾಗಿರುವಂಥದ್ದು. ಇನ್ನು ವಿದೇಶದಲ್ಲಿ ಇದ್ದ ಭಾರತೀಯರನ್ನು ಸಂಘಟನೆ ಮಾಡ್ತಾರೆ. ಇಲ್ಲಿ ಕೇವಲ ಭಾರತದಲ್ಲಿ ಇರುವಂಥವ್ರನ್ನು ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಲ್ಲಿರುವಂಥ ಭಾರತೀಯರನ್ನು ಸಂಘಟನೆ ಮಾಡಿ ಹೊರಗಡೆಯಿಂದ ಒಂದು ಹೋರಾಟವನ್ನು ಮಾಡಿ ಸ್ವತಂತ್ರವನ್ನು ಸಂಪಾದನೆ ಮಾಡಿಕೊಳ್ಬೇಕನ್ನೋ ಒಂದು ಕಲ್ಪನೆ ಹೊಂದಿರುವಂಥವರು ಸುಭಾಷ್ ಚಂದ್ರ ಬೋಸ್ ಅವರು ಆಗಿದ್ದರು. INA ಸೈನ್ಯವನ್ನು ಇವರು ಸಂಘಟನೆ ಮಾಡ್ತಾರೆ. ಈ ಒಂದು INA ಸೈನ್ಯದ ಮೂಲಕ ಈ ಒಂದು ಬ್ರಿಟಿಷರ ಮೇಲೆ ಹೋರಾಟ ಮಾಡಿ ಯುದ್ಧ ಮಾಡಿ ಭಾರತಕ್ಕೆ ಸ್ವತಂತ್ರವನ್ನು ಸಂಪಾದನೆ ಮಾಡಿಕೊಳ್ಬೇಕನ್ನೋದು ಈ ಸುಭಾಷ್ ಚಂದ್ರ ಬೋಸ್ ಅವರ ನಿಲುವಾಗಿರುವಂಥದ್ದು. ನನಗೆ ರಕ್ತ ಕೊಡಿ, ನಾನು ಸ್ವತಂತ್ರ ನೀಡಲು ಪ್ರಮಾಣಿಸುತ್ತೇನೆ ಎಂದು ಹೇಳಿರುವಂಥವ್ರು ಸುಭಾಷ್ ಚಂದ್ರ. ಅಂದರೆ ನೀವು ನನಗೆ ರಕ್ತ ಕೊಡಿ, ನಾನು ಸ್ವತಂತ್ರವನ್ನು ನೀಡುವುದಕ್ಕೆ ಪ್ರಮಾಣಿಸುತ್ತೇನೆ, ಸ್ವತಂತ್ರ ಪಡ್ಕೊಳ್ಬೇಕಾದ್ರೆ ಹೋರಾಟ ಮಾಡಲೇಬೇಕು ಅನ್ನೋದು ಈ ಸುಭಾಷ್ ಚಂದ್ರ ಬೋಸ್ ಅವರ ನಿಲುವಾಗಿರುವಂಥದ್ದು ಆಗಿತ್ತು. ಇವರು ಕೊನೆಗೆ ವಿಮಾನ ಅಪಘಾತದಲ್ಲಿ ಆಕಸ್ಮಿಕವಾಗಿ ಸಾವನ್ನಪ್ಪಿರುವಂಥದ್ದು. ಇದರಿಂದಾಗಿ INAಗೆ ದಿಕ್ಕು ತೋಚದಂತೆ ಆಗಿರುವಂಥದ್ದು ಸಹ ಆಗಿರುವಂಥದ್ದು. ಈ ರೀತಿ ಸುಭಾಷ್ ಚಂದ್ರ ಬೋಸ್ರವರು ಸ್ವತಂತ್ರ ಹೋರಾಟದಲ್ಲಿ ಹೀಗೆ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸಿರುವಂಥದ್ದು. ಹೋರಾಟದ ಮೂಲಕ ಸ್ವತಂತ್ರವನ್ನು ಸಂಪಾದಿಸುವುದಕ್ಕೆ ಪ್ರಯತ್ನಿಸಿರುವಂಥದ್ದು. ನೆಕ್ಸ್ಟು 7ನೇ ಪ್ರಶ್ನೆಯನ್ನು ನೋಡೋಣ. ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳೇನು? ಯಾವ ರೀತಿಯಾಗಿರುವಂಥ ಕೊಡುಗೆಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಧಾನಮಂತ್ರಿಯಾದ ನಂತರ ನೀಡಿದರು ಅನ್ನೋದು ಪ್ರಶ್ನೆ ಇರುವಂಥದ್ದು. ಇದು ಸಹ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಈ ಪ್ರಶ್ನೆ ನೋಡಿದಾಗ ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡಿಸಿದರು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ದೇಶೀಯ ಸಂಸ್ಥಾನಗಳು ಬೇರೆ ಬೇರೆ ಸಂಸ್ಥಾನಗಳಲ್ಲಿ ವಿಭಾಗ ಇರುವಂತಹ ಈ ಒಂದು ರಾಷ್ಟ್ರವನ್ನು ಒಟ್ಟುಗೂಡಿಸಿ ಒಂದು ಒಕ್ಕೂಟ ರಾಷ್ಟ್ರವನ್ನು ನಿರ್ಮಾಣ ಮಾಡಿರುವಂಥದ್ದು, ದೇಶೀಯ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿರುವಂಥದ್ದು ಇವರ ಕೀರ್ತಿಯಲ್ಲಿ ಬರುವಂಥದ್ದಾಗಿದೆ. ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸಿದರು. ನಂತರ ಇದನ್ನು ಒಟ್ಟಿಗೆ ಸೇರಿಸಾದ ನಂತರ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಭಾಗಿಸಿರುವಂಥದ್ದು ಸಹ ನೋಡ್ತೀವಿ. ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂಥದ್ದು ಆಗಿರ್ತದೆ. ಇವರು 2 ಮಿಶ್ರವಾಗಿರುವಂಥ ಆರ್ಥಿಕ ನೀತಿಯನ್ನು ಜಾರಿಗೆ ತಂದಿರುವಂಥವ್ರು. ನೆಕ್ಸ್ಟ್ ನೋಡಿದಾಗ ಅಲಿಪ್ತ ನೀತಿಗೆ ಬದ್ಧವಾಗಿರುವಂಥದ್ದು. ಭಾರತ ಯಾವುದೇ ಬಣಕ್ಕೆ ಸೇರಲಾರ್ದೇನೆ, ಅಮೆರಿಕ ಬಣ ಆಗಿರಲಿ ಅಥವಾ ರಷ್ಯಾ ಬಣವಾಗಿ ಸೇರದೇನೆ ಈ 2 ಬಣಗಳಿಂದ ಹೊರತಾಗಿ ಅಲಿಪ್ತ ನೀತಿಯನ್ನು ಅನುಸರಿಸಿರುವಂಥದ್ದು ಭಾರತ ಆಗಿರುವಂಥದ್ದು.
ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದರು. ಈ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಭಾರತವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ರಷ್ಯಾದ ಮಾದರಿಯಲ್ಲಿ ಭಾರತದಲ್ಲೂ ಸಹ ಪಂಚವಾರ್ಷಿಕ ಯೋಜನೆಗಳನ್ನು ಇವರು ಜಾರಿಗೆ ತಂದಿರುವಂಥದ್ದಾಗಿದೆ. ಇನ್ನು ನದಿ ಕಣಿವೆ ಯೋಜನೆಗಳ ಜಾರಿಗೆ ತಂದಿರುವಂಥದ್ದು, ಭಾರತದಲ್ಲಿ ವಿವಿಧ ನದಿ ಕಣಿವೆ ಯೋಜನೆಗಳನ್ನು ಜಾರಿಗೆ ತಂದು ಕೃಷಿ ಅಭಿವೃದ್ಧಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮೂಲಕ ವಿವಿಧ ರೀತಿಯಾಗಿರುವಂತಹ ಅಭಿವೃದ್ಧಿಗಾಗಿ ಪ್ರಯತ್ನಿಸಿರುವಂಥವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆಗಿರುವಂಥದ್ದು. ಇನ್ನು ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದಿರುವಂಥದ್ದು. ಈ ಕೈಗಾರಿಕೆಗಳು ಅಭಿವೃದ್ಧಿ ಆದಾಗ ಮಾತ್ರ ರಾಷ್ಟ್ರ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅನೇಕ ಕೈಗಾರಿಕಾ ನೀತಿಗಳನ್ನು ಸಹ ಜಾರಿಗೆ ತಂದಿರುವಂಥವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆಗಿರುವಂಥದ್ದು. ಇನ್ನು ಕೈಗಾರಿಕೆಗಳ ಸ್ಥಾಪನೆ, ಹೊಸ ಹೊಸ ಕೈಗಾರಿಕೆಗಳ ಸ್ಥಾಪನೆ ಪ್ರಯತ್ನಿಸಿರುವಂಥವರು, ಆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿರುವಂಥವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆಗಿರುವಂಥದ್ದಾಗಿದೆ. ಇನ್ನು ಪಂಚಶೀಲ ತತ್ವಗಳನ್ನು ಅನುಷ್ಠಾನ ತಂದಿರುವಂಥದ್ದು. ಈ ಪಂಚಶೀಲ ತತ್ವಗಳ ಮೇಲೂ ಸಹ ಒಂದು ಪ್ರಶ್ನೆ ಕೇಳ್ತಾ ಇರ್ತಾರೆ. ಇವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪಂಚಶೀಲ ತತ್ವಗಳನ್ನು ಜಾರಿಗೆ ತಂದಿರುವಂಥದ್ದು. ಇನ್ನು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಭಾರತಕ್ಕೆ ಸೇವೆ ಸಲ್ಲಿಸಿರುವಂಥವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆಗಿರುವಂಥದ್ದಾಗಿದೆ. ಇದಿಷ್ಟು ಈ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಮೇಲೆ ಪ್ರಶ್ನೆ ಕೇಳಿದ್ದೆ ಆದಲ್ಲಿ ಉತ್ತರಿಸಬಹುದಾಗಿರುವಂಥದ್ದು. ನೆಕ್ಸ್ಟು ಎಂಟನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಅಸಹಕಾರ ಚಳುವಳಿಯ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿರಿ. ಯಾವ ರೀತಿಯಾಗಿ ಅಸಹಕಾರ ಚಳುವಳಿ ನಡೀತು ಅದರ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ, ಅಥವಾ ಅಸಹಕಾರ ಚಳುವಳಿಯ ಬಗ್ಗೆ ಬರೆಯಿರಿ, ಅಸಹಕಾರ ಚಳುವಳಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ, ಅಸಹಕಾರ ಚಳುವಳಿಯನ್ನು ತಿಳಿಸಿರಿ ಅಂತೇಳಿ ಪ್ರಶ್ನೆ ಕೇಳಿದಾಗ ಯಾವ ರೀತಿಯಾಗಿ ಉತ್ತರಿಸಬಹುದು ಅಂತ ಹೇಳಿ ನೋಡಿದಾಗ ಇಲ್ಲಿ 1920ರಲ್ಲಿ ಅಸಹಕಾರ ಚಳುವಳಿಗೆ ಕರೆ ಕೊಟ್ಟರು. ಯಾವಾಗ? 1920ರಲ್ಲಿ ಕರೆ ಕೊಟ್ಟಿರುವಂಥದ್ದಾಗಿದೆ. ದೇಶವ್ಯಾಪಿ ಬೆಂಬಲ ದೊರೆಯಿತು. ಈ ಅಸಹಕಾರ ಚಳುವಳಿಗೆ ಇಡೀ ದೇಶದಂಥ ಪೂರ್ತಿ ದೇಶದ ಸುತ್ತಲೂ ಸಹ ಇಲ್ಲಿ ಬೆಂಬಲ ದೊರೆತಿರುವಂಥದ್ದು ಆಗಿದೆ. ಅನೇಕ ವಕೀಲರು ತಮ್ಮ ವೃತ್ತಿಯನ್ನು ಬಿಟ್ಟು ಈ ಅಸಹಕಾರ ಚಳುವಳಿಯಲ್ಲಿ ಭಾಗಿಯಾಗಿರುವಂಥದ್ದಾಗಿದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆಯುತ್ತಾರೆ. ಶಾಲಾ ಕಾಲೇಜುಗಳನ್ನು ತೊರೆದು ಈ ಅಸಹಕಾರ ಚಳವಳಿಯಲ್ಲಿ ಭಾಗಿಯಾಗಿರುವಂಥದ್ದು. ಪ್ರಾಂತ್ಯಗಳ ಚುನಾವಣೆ ಬಹಿಷ್ಕರಿಸಲಾಯಿತು. ಇದೇ ಒಂದು ಟೈಮ್ನಲ್ಲಿ ಪ್ರಾಂತ್ಯಗಳ ಚುನಾವಣೆಯನ್ನು ಘೋಷಣೆ ಆಗಿತ್ತು. ಆ ಪ್ರಾಂತ್ಯಗಳ ಚುನಾವಣೆಯನ್ನು ಸಹ ಇಲ್ಲಿ ಬಹಿಷ್ಕರಿಸಲಾಗಿರುವಂಥದ್ದು ಆಗಿದೆ. ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಲಾಯಿತು. ಇಲ್ಲಿ ಶಾಲಾ ಕಾಲೇಜುಗಳನ್ನು ತೊರೆದರು ಮತ್ತು ವಕೀಲ ವೃತ್ತಿಯನ್ನು ತೊರೆದರು. ಅದರ ಜೊತೆಗೆ ರಾಷ್ಟ್ರೀಯ ಶಾಲೆಗಳನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಆಗಿದೆ. ವಿದೇಶಿ ವಸ್ತುಗಳನ್ನು ಇಲ್ಲಿ ಬಹಿಷ್ಕಾರ ಮಾಡಲಾಯಿತು. ಸ್ವದೇಶಿ ವಸ್ತುಗಳನ್ನು ಮಾತ್ರ ಉಪಯೋಗಿಸಿ ಬೇರೆ ದೇಶದಿಂದ ಅಂದರೆ ಇಂಗ್ಲೆಂಡ್ನಿಂದ ಬಂದಿರುವಂಥ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿರುವಂಥದ್ದು ಆಗಿದೆ. ಚೌರಿ ಚೌರ ದುರ್ಘಟನೆಯಿಂದಾಗಿ ಈ ಒಂದು ಅಸಹಕಾರ ಚಳವಳಿಯನ್ನು ಹಿಂಪಡೆಯಲಾಯಿತು. ಯಾವಾಗ ಚೌರಿ ಚೌರ ದುರ್ಘಟನೆ ನಡೀತು ಆ ದುರ್ಘಟನೆ ನಂತರ ಇಲ್ಲಿ ಈ ಅಸಹಕಾರ ಚಳವಳಿಯನ್ನು ಹಿಂಪಡೆಯಲಾಯಿತು. ಅಲ್ಲಿವರೆಗೂ ಸಹ ಅಸಹಕಾರ ಚಳವಳಿ ಯಶಸ್ವಿಯಾಗಿ ಭಾರತದಲ್ಲಿ ನಡೆದುಕೊಂಡು ಬಂದಿರುವಂಥದ್ದು ಆಗಿದೆ. ಇನ್ನು ಸರ್ಕಾರಿ ಕಾರ್ಯಕ್ರಮಗಳನ್ನು ಇಲ್ಲಿ ಬಹಿಷ್ಕರಿಸಿದರು. ಅನೇಕ ಸರ್ಕಾರಿ ಕಾರ್ಯಕ್ರಮಗಳನ್ನು ಸಹ ಬಹಿಷ್ಕರಿಸಿರುವಂಥದ್ದು. ನೆಕ್ಸ್ಟು ಠಾಗೋರರು ನೈಟ್ಹುಡ್ ಪದವಿಯನ್ನು ವಾಪಸ್ ನೀಡಿದರು. ಇಲ್ಲಿ ರವೀಂದ್ರನಾಥ್ ಠಾಗೋರ್ ಅವರು ಅವರಿಗೆ ದೊರೆತಿರುವಂಥ ನೈಟ್ಹುಡ್ ಪದವಿಯನ್ನು ವಾಪಸ್ ನೀಡಿ ಈ ಒಂದು ಚಳುವಳಿಯನ್ನು ಮುಂದುವರಿಸಿರುವಂಥದ್ದು ಆಗಿರ್ತದೆ. ಇನ್ನು 9ನೇ ಪ್ರಶ್ನೆ ನೋಡೋಣ. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ವಿವರಿಸಿ. ಕ್ವಿಟ್ ಇಂಡಿಯಾ ಚಳುವಳಿ ಯಾವ ರೀತಿಯಾಗಿ ನಡೀತು ಅದರ ಒಂದು ಚಳುವಳಿಯನ್ನು ವಿವರಿಸಿ ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ 1942ರಲ್ಲಿ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಘೋಷಣೆ ಮಾಡ್ತು. ಯಾವಾಗ ಘೋಷಣೆ ಮಾಡ್ತಂದ್ರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಅಥವಾ ಭಾರತ ಬಿಟ್ಟು ತೊಲಗಿ ಚಳುವಳಿ ಇಲ್ಲಿ ನಡೆದಿರುವಂಥದ್ದು. ಯಾವಾಗ ಘೋಷಣೆ ಮಾಡಿದ್ರು? 1942ರಲ್ಲಿ ಘೋಷಣೆ ಆಗಿರುವಂಥದ್ದು. ಇನ್ನು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಇದರ ಆಶಯ ಆಗಿರುವಂಥದ್ದು. ಇಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕಾಗಿರುವಂಥದ್ದು ಇದರ ಪ್ರಮುಖವಾಗಿರುವಂಥ ಆಶಯ ಆಗಿರುವಂಥದ್ದೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂಥದ್ದು. ಇನ್ನು ಗಾಂಧೀಜಿಯವರು ಜನರಿಗೆ ಮಾಡು ಇಲ್ಲವೇ ಮಡಿ ಎಂದು ಕರೆ ನೀಡಿರುವಂಥದ್ದು. ನೀವು ಸ್ವತಂತ್ರ ಹೋರಾಟಕ್ಕಾಗಿ ಮಾಡಿ ಇಲ್ಲವೇ ಮಡಿ ಅಂತೇಳಿ ಕರೆ ನೀಡಿರುವಂಥದ್ದು ಇಲ್ಲಿ ಕಾಣಿಸ್ತದೆ. ಚಳುವಳಿ ರಾಷ್ಟ್ರವ್ಯಾಪಿಯಾಗಿ ಹರಡಿರುವಂಥದ್ದು. ಇಡೀ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿರಲಾರ್ದೇನೆ ಇಡೀ ರಾಷ್ಟ್ರವ್ಯಾಪಿಯಾಗಿ ಎಲ್ಲ ಕಡೆಗೂ ಸಹ ಈ ಕ್ವಿಟ್ ಇಂಡಿಯಾ ಚಳುವಳಿ ಹರಡಿಕೊಂಡಿರುವಂಥದ್ದು ಆಗಿದೆ. ಕಾಂಗ್ರೆಸ್ ನಾಯಕರ ಬಂಧನ, ಪ್ರಮುಖವಾಗಿರುವಂಥ ಕಾಂಗ್ರೆಸ್ ನಾಯಕರ ಬಂಧನ ಇಲ್ಲಿ ಆಗ್ತದೆ. ಇದು ಆದ ನಂತರ ಇವರ ಬಂದ ನಂತರ ಹೊಸ ನಾಯಕರುಗಳ ಉಗಮ ಆಗಿರುವಂಥದ್ದು ಸಹ ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನೋಡ್ತೀವಿ. ನೆಕ್ಸ್ಟು ಜಯಪ್ರಕಾಶ್ ನಾರಾಯಣ್ ನೇತೃತ್ವ ವಹಿಸಿಕೊಂಡು JP ಅಂತೇಳಿ ಕರೆದಿರುವಂಥ ಜಯಪ್ರಕಾಶ್ ನಾರಾಯಣ್ ಅವರು ಮುಂದೆ ಈ ಒಂದು ಚಳುವಳಿಯ ನೇತೃತ್ವವನ್ನು ವಹಿಸಿಕೊಂಡು ಮುಂದುವರಿಸಿಕೊಂಡು ಬಂದಿರುವಂಥದ್ದು. ದಿ ಫ್ರೀಡಮ್ ಸ್ಟ್ರಗಲ್ ಮೂಲಕ ಹೋರಾಟವನ್ನು ಮಾಡಿರುವಂಥದ್ದು. ದಿ ಫ್ರೀಡಮ್ ಸ್ಟ್ರಗಲ್ ಮೂಲಕ ಹೋರಾಟ ಆಗ್ತದೆ. ನೆಕ್ಸ್ಟು ಜನತೆ ಹೋರಾಟದಲ್ಲಿ ಭಾಗವಹಿಸಲು ಕರೆ ನೀಡಿದರು. ಎಲ್ಲ ಜನರು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು. ಸಾಮಾನ್ಯ ಜನರು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸುವಂಥ ಕರೆಯನ್ನು ಸಹ ನೀಡಿರುವಂಥದ್ದಾಗಿದೆ. ಇದಿಷ್ಟು ಪ್ರಮುಖವಾಗಿರುವಂಥ ಅಂಶಗಳಲ್ಲಿ ಬರುವಂಥದ್ದು. ನೆಕ್ಸ್ಟು 10ನೇ ಪ್ರಶ್ನೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ತಿಳಿಸಿ.
ಗಾಂಧೀಜಿಯವರ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇನ್ನು ಸ್ವತಂತ್ರ ಚಳುವಳಿಯಲ್ಲೂ ಸಹ ಪ್ರಶ್ನೆ ಬರುವಂಥದ್ದಾಗಿರ್ತದೆ. ಇದರ ಮೇಲೆ ಪ್ರಶ್ನೆ ಬಂದಾಗ ಏನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಯಾವ ರೀತಿಯಾಗಿ ಈ ಹೋರಾಟದಲ್ಲಿ ಪಾತ್ರ ವಹಿಸಿದರು ಸ್ವತಂತ್ರ ಚಳುವಳಿಯಲ್ಲಿ ಅಂತ ಹೇಳಿ ನೋಡಿದಾಗ ಇಲ್ಲಿ ಸತ್ಯ, ಅಹಿಂಸೆ, ಸತ್ಯಾಗ್ರಹ ತಂತ್ರಗಳ ಬಳಕೆ ಮಾಡಿರುವಂಥವ್ರು ಗಾಂಧೀಜಿಯವರಾಗಿರುವಂಥದ್ದು. ಈ ಮಹಾತ್ಮ ಗಾಂಧೀಜಿಯವರು ಇಡೀ ಒಂದು ಜಗತ್ತಿಗೆ ಮಾದರಿಯಾಗಿರುವಂಥ ತತ್ವಗಳನ್ನು ರೂಪಿಸಿಕೊಟ್ಟಿರುವಂಥವ್ರು. ಸತ್ಯ, ಅಹಿಂಸೆ, ಸತ್ಯಾಗ್ರಹ ತತ್ವಗಳನ್ನು ರೂಪಿಸಿಕೊಟ್ಟು ಅದು ಆ ಒಂದು ಸ್ವತಂತ್ರ ಚಳುವಳಿಯಲ್ಲಿ ಅವುಗಳನ್ನು ಬಳಸುವುದರ ಮೂಲಕ ಯಶಸ್ಸನ್ನು ತಂದುಕೊಟ್ಟಿರುವಂಥವ್ರು ಮಹಾತ್ಮ ಗಾಂಧೀಜಿ ಆಗಿರುವಂಥದ್ದಾಗಿದೆ. ಅಸಹಕಾರ ಚಳುವಳಿಯನ್ನು ಆರಂಭಿಸಿರುವಂಥವ್ರು ಇವರಾಗಿರುವಂಥದ್ದು. ಕಾನೂನು ಭಂಗ ಚಳುವಳಿಯನ್ನು ಆರಂಭಿಸಿರುವಂಥದ್ದು ನೋಡ್ತೇವೆ. ಇನ್ನು ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಕರೆಯನ್ನು ಸಹ ಕೊಟ್ಟಿರುವಂಥವ್ರು ಇವರಾಗಿರುವಂಥವ್ರು. ಖಿಲಾಫತ್ ಚಳುವಳಿಗೆ ಬೆಂಬಲವನ್ನು ಸೂಚಿಸ್ತಾರೆ. ಖಿಲಾಫತ್ ಚಳುವಳಿಯನ್ನು ಅದು ನಡೀತಾ ಇರುವಂಥ ಸನ್ನಿವೇಶದಲ್ಲಿ ಅದಕ್ಕೆ ಬೆಂಬಲವನ್ನು ಸೂಚಿಸಿ ನೆಕ್ಸ್ಟು ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಿರುವಂಥವ್ರು ಸಹ ಮಹಾತ್ಮ ಗಾಂಧೀಜಿಯವರಾಗಿರುವಂಥದ್ದು. ದಂಡಿ ಸತ್ಯಾಗ್ರಹವನ್ನು ನಡೆಸ್ತಾರೆ. ಈ ಒಂದು ಕಾನೂನು ಭಂಗ ಚಳುವಳಿ ಅಂಗವಾಗಿ ದಂಡಿ ಸತ್ಯಾಗ್ರಹವನ್ನು ನಡೆಸಿ ಅಲ್ಲಿ ಉಪ್ಪನ್ನು ತಯಾರಿಸುವಂಥದ್ದು ಸಹ ನಾವು ಆ ಒಂದು ಚಾಪ್ಟರ್ನಲ್ಲಿ ನೋಡ್ತೀವಿ. ಅನೇಕ ಬಾರಿ ಜೈಲು ವಾಸವನ್ನು ಸಹ ಅನುಭವಿಸಿರುವಂಥವ್ರು. ಸ್ವತಂತ್ರ ಹೋರಾಟಕ್ಕಾಗಿ ಬಹಳಷ್ಟು ಸಾರಿ ಇವರು ಜೈಲು ವಾಸವನ್ನು ಅನುಭವಿಸ್ತಾರೆ. ನೆಕ್ಸ್ಟ್ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿಯಾಗಿರುವಂಥವ್ರು. ಇವರು ದುಂಡು ಮೇಜಿನ ಸಮ್ಮೇಳನ ನಡೆದಿರುವಂಥ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರೆ. ನೆಕ್ಸ್ಟು ಭಾರತಕ್ಕೆ ಸ್ವತಂತ್ರ ದೊರಕಿಸಲು ಪ್ರಮುಖ ಪಾತ್ರ ವಹಿಸಿರುವಂಥವ್ರು ಮಹಾತ್ಮ ಗಾಂಧೀಜಿಯವರು ಆಗಿರುವಂಥದ್ದಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ 11ನೇ ಪ್ರಶ್ನೆ, ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ನಿಮ್ಮ ಸಲಹೆಗಳೇನು? ಯಾವ ಸಲಹೆಗಳನ್ನು ನೀಡ್ತೀರಿ ಯಾವುದಕ್ಕೆ? ಮಹಿಳೆಯರ ಸ್ಥಾನಮಾನಗಳನ್ನು ಉತ್ತಮಪಡಿಸುವುದಕ್ಕಾಗಿ. ಇದು ಒಂದು ಸಹ ಪ್ರಮುಖವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಮಹಿಳೆಯರ ಅಭಿವೃದ್ಧಿಗಾಗಿ ಈ ಒಂದು ಪ್ರಶ್ನೆ ಕೇಳ್ತಾ ಇರ್ತಾರೆ. ಇಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸುವುದಕ್ಕಾಗಿ ಸಲಹೆಗಳನ್ನು ಏನು ಸೂಚಿಸುವಿರಿ? ವಿವಿಧ ಒಂದು ಸಲಹೆಗಳ ಮೂಲಕ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ಪ್ರಯತ್ನಿಸ್ತಾ ಇರುವಂಥದ್ದು. ಅವರ ಸ್ಥಾನಮಾನ ಅಭಿವೃದ್ಧಿಗಾಗಿ ಸೂಚಿಸಬಹುದಾಗಿರುವಂಥ ಸಲಹೆಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸ್ಥಾಪಿಸಲಾಗಿದೆ. ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸುವುದಕ್ಕಾಗಿ ಪ್ರಯತ್ನಿಸಲಾಗ್ತದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿರುವಂಥದ್ದು. ಅಂದರೆ 18 ವರ್ಷದ ಒಳಗಿರುವಂಥ ಹುಡುಗಿಯನ್ನು ಮದುವೆ ಮಾಡುವಂತಿಲ್ಲ ಮತ್ತು 21 ವರ್ಷದ ಒಳಗಿರುವಂಥ ಹುಡುಗನನ್ನು ಮದುವೆ ಮಾಡುವಂತಿಲ್ಲ. ಈ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿರುವಂಥದ್ದಾಗಿದೆ. ಇನ್ನು ವರದಕ್ಷಿಣೆ ನಿಷೇಧ ಕಾಯ್ದೆ, ಈ ಮದುವೆ ಸನ್ನಿವೇಶದಲ್ಲಿ ಯಾವುದೇ ರೀತಿಯಾಗಿರುವಂಥ ವರದಕ್ಷಿಣೆ ನೀಡುವಂಥದ್ದನ್ನು ನಿಷೇಧ ಮಾಡಿರುವಂಥ ಕಾಯ್ದೆ ಸಹ ಜಾರಿಗೆ ತಂದಿರುವಂಥದ್ದು. ಉದ್ಯೋಗದಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಸಹ ಒದಗಿಸಿಕೊಟ್ಟಿರುವಂಥದ್ದಾಗಿದೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ 50% 50% ಈ ಒಂದು ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಿರುವಂಥದ್ದು. ಇನ್ನು ಮಹಿಳಾ ಆಯೋಗಗಳ ರಚನೆ ಮಾಡಿದ್ದಾರೆ. ಮಹಿಳೆಯರ ಅಭಿವೃದ್ಧಿಗಾಗಿ ಮಹಿಳಾ ಆಯೋಗಗಳನ್ನು ರಚನೆ ಮಾಡಿರುವಂಥದ್ದು. ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಆ ಸ್ತ್ರೀಯರು ಸಬಲೀಕರಣಗೊಳಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮಗಳ ಮೂಲಕ ಒಂದು ಪ್ರಯತ್ನಿಸ್ತಾ ಇರುವಂಥದ್ದು. ಇನ್ನು ಮಹಿಳಾ ಶಿಕ್ಷಣ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವಂಥದ್ದು. ಮಹಿಳೆಯರಿಗೆ ಶಿಕ್ಷಣ ಒದಗಿಸಿದಾಗ ಶಿಕ್ಷಣದಿಂದ ಏನಾಗ್ತದೆ, ಮಹಿಳೆಯರು ಜಾಗೃತರಾಗುವುದಕ್ಕೆ, ಅವರ ಅಭಿವೃದ್ಧಿ ಆಗುವುದಕ್ಕೆ, ಅವರ ಸ್ಥಾನಮಾನ ಉತ್ತಮಪಡಿಸುವುದಕ್ಕೆ ಸಾಧ್ಯವಾಗುವಂಥದ್ದು ಶಿಕ್ಷಣದಿಂದ ಆಗಿರುವಂಥದ್ದು. ಇನ್ನು ಸ್ವ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯಗಳನ್ನು, ಮಹಿಳೆಯರು ತಮ್ಮ ಸ್ವಂತ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಸ್ವಂತ ಉದ್ಯೋಗಕ್ಕಾಗಿ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯಗಳನ್ನು ವಿವಿಧ ರೀತಿಯಾಗಿರುವಂಥ ಸಾಲ ಸೌಲಭ್ಯಗಳನ್ನು ಸಹ ಇಲ್ಲಿ ಒದಗಿಸಿರುವಂಥದ್ದು ಆಗಿರ್ತದೆ. ಇವಿಷ್ಟು ಮಹಿಳೆಯರ ಅಭಿವೃದ್ಧಿಗಾಗಿ ಅವರ ಸ್ಥಾನಮಾನ ಉತ್ತಮಪಡಿಸುವುದಕ್ಕಾಗಿ ಇರುವಂಥ ಕಾರ್ಯಕ್ರಮಗಳಾಗಿರುವಂಥದ್ದಾಗಿದೆ. ಇನ್ನು 12ನೇ ಪ್ರಶ್ನೆ, ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಈ ಕೋಮುವಾದ ಅನ್ನೋದು ಇಡೀ ಒಂದು ರಾಷ್ಟ್ರದ ಐಕ್ಯತೆಗೆ, ಒಂದು ರಾಷ್ಟ್ರ ಅನ್ನೋ ಮನೋಭಾವಕ್ಕೆ ಮಾರಕವಾಗಿರುವಂಥದ್ದು. ಇದು ತೊಂದರೆ ತರುವಂಥದ್ದು. ಯಾವ ರೀತಿಯಲ್ಲಿ ಈ ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಆಗುತ್ತೆ ಅನ್ನೋದನ್ನು ಬರಿಬೇಕಾಗಿರುವಂಥದ್ದು. ಇದು ಸಹ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸಮಾಜದಲ್ಲಿ ಅಪನಂಬಿಕೆಯನ್ನು ಉಂಟು ಮಾಡುವಂಥದ್ದು ಈ ಕೋಮುವಾದ ಐಕ್ಯತೆ ಮಾರಕವಾಗಿರುವಂಥ ಅಂಶಗಳಲ್ಲಿ ಬರುವಂಥದ್ದು. ಇನ್ನು ಭಯದ ವಾತಾವರಣವನ್ನು ಇದು ಸೃಷ್ಟಿ ಮಾಡ್ತದೆ. ಗುಂಪುಗಾರಿಕೆಗೆ ಕಾರಣೀಕೃತವಾಗಿರುವಂಥದ್ದಾಗಿದೆ. ರಾಜಕೀಯವಾಗಿ ಪೈಪೋಟಿಯನ್ನು ಉಂಟು ಮಾಡುವಂಥದ್ದು ಈ ಒಂದು ಕೋಮುವಾದ ಆಗಿರುವಂಥದ್ದು. ಸಾಮಾಜಿಕ ನೆಮ್ಮದಿಯ ನಾಶ ಮಾಡುವಂಥದ್ದು ಸಹ ಈ ಕೋಮುವಾದ ಆಗಿರುವಂಥದ್ದು. ದೇಶದ ಐಕ್ಯತೆಗೆ ಧಕ್ಕೆ ತರುವಂಥದ್ದು, ಒಂದೇ ರಾಷ್ಟ್ರ ಅನ್ನೋ ಮನೋಭಾವಕ್ಕೆ ಧಕ್ಕೆ ತರುವಂಥದ್ದು, ಒಂದು ಐಕ್ಯತೆಗೆ ಧಕ್ಕೆ ತರುವಂಥದ್ದು ಇದು ಆಗಿರುವಂಥದ್ದಾಗಿದೆ. ಇನ್ನು ದೇಶದ ಸಮಗ್ರತೆಗೆ ಒಂದು ಸಮಗ್ರತೆಯ ಅಂಶ ಉಂಟು ಮಾಡುವುದಕ್ಕೆ ಇದು ಧಕ್ಕೆ ತರುವಂಥದ್ದು ಈ ಕೋಮುವಾದ ಆಗಿರುವಂಥದ್ದು. ಜೀವ ಆಸ್ತಿಪಾಸ್ತಿಗಳ ನಾಶ ಉಂಟಾಗುವಂಥದ್ದು ಈ ಕೋಮುವಾದದಿಂದಾಗಿ. ಒಂದು ಗಲಭೆ ದಂಗೆಗಳು ಆಗಿ ಏನಾಗ್ತದೆ, ಆ ಒಂದು ಜೀವ ಹಾನಿಯಾಗುವಂಥದ್ದು, ಆಸ್ತಿಪಾಸ್ತಿಗಳು ನಷ್ಟ ಉಂಟಾಗುವಂಥದ್ದು, ಭಯದ ವಾತಾವರಣ ನಿರ್ಮಾಣ ಆಗುವಂಥದ್ದು ಈ ಒಂದು ಕೋಮುವಾದದಿಂದ ಆಗಿರುವಂಥದ್ದಾಗಿ.
ಗುಂಪುಗಳ ಮಧ್ಯೆ ಘರ್ಷಣೆ ಉಂಟಾಗ್ತದೆ. ಈ ಒಂದು ಬೇರೆ ಬೇರೆ ಕೋಮುಗಳ ಗುಂಪಿನ ಮಧ್ಯೆ ಘರ್ಷಣೆ ಉಂಟಾಗಿ ಒಂದು ನೆಮ್ಮದಿ ಅಥವಾ ಶಾಂತಿಗೆ ಭಂಗ ತರುವಂಥದ್ದು ಆಗಿರ್ತದೆ. ಇನ್ನು ದೈಹಿಕ ಹಲ್ಲೆಗಳು ಸಹ ಇಲ್ಲಿ ಆಗುವಂಥದ್ದು ಆಗಿರ್ತದೆ. ಇವೆಲ್ಲ ಕೋಮುವಾದ ದೇಶದ ಐಕ್ಯತೆಗೆ ಧಕ್ಕೆ ತರುವಂಥ ಅಂಶಗಳಾಗಿರುವ ಕಾರಣಕ್ಕೋಸ್ಕರ ಇದು ಒಂದು ಒಳ್ಳೆಯ ಅಂಶ ಅಲ್ಲ. ಇದನ್ನು ಹೋಗಲಾಡಿಸಿ ಎಲ್ಲರೂ ಐಕ್ಯತೆಯಿಂದ ಕೂಡಿ ಬಾಳಬೇಕಾಗಿರುವಂಥದ್ದು, ಇಡೀ ರಾಷ್ಟ್ರ ಒಂದು ಅನ್ನೋ ಮನೋಭಾವವನ್ನು ಮೂಡಿಸಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಅಂಶ ಆಗಿರುವಂಥದ್ದಾಗಿದೆ. ಇನ್ನು 13ನೇ ಪ್ರಶ್ನೆ ನೋಡೋಣ. ಭಾರತದ ವಿದೇಶಾಂಗ ನೀತಿಯ ಗುರಿಗಳಾವು ಅಥವಾ ಉದ್ದೇಶಗಳಾವು? ಭಾರತ ವಿದೇಶಾಂಗ ನೀತಿಯ ಗುರಿ ಮತ್ತು ಉದ್ದೇಶಗಳಾವು ಅಂತೇಳಿ ಕೇಳಿದ್ದೆ. ಅದಲ್ಲಿ ಆ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಯಾವ್ಯಾವ ಗುರಿ ಮತ್ತು ಉದ್ದೇಶಗಳಂದಾಗ ರಾಷ್ಟ್ರದ ಭದ್ರತೆ, ಭಾರತ ವಿದೇಶಾಂಗ ನೀತಿಯ ಪ್ರಮುಖ ಗುರಿಗಳಲ್ಲಿ ಏನಿರುವಂಥದ್ದು ರಾಷ್ಟ್ರದ ಬದ್ಧತೆ, ನಮ್ಮ ರಾಷ್ಟ್ರವನ್ನು ಭದ್ರವಾಗಿ ಕಾಪಾಡಿಕೊಳ್ಬೇಕಾಗಿರುವಂಥದ್ದು, ರಾಷ್ಟ್ರದ ರಕ್ಷಣೆ ಮಾಡಿಕೊಳ್ಳುವಂಥದ್ದು ನಮ್ಮ ವಿದೇಶಾಂಗ ನೀತಿಯಲ್ಲಿ ಗುರಿಯಲ್ಲಿ ಬರುವಂಥದ್ದು. ಇನ್ನು ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಪ್ರಬಲವಾಗಿರಬೇಕಾಗಿರುವಂಥದ್ದು, ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಬೇಕಾಗಿರುವಂಥ ಅಂಶವನ್ನು ಹೊಂದಿರುವಂಥದ್ದು ಈ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯಲ್ಲಿ ಬರುವಂಥದ್ದು. ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ರಾಷ್ಟ್ರಗಳಲ್ಲಿ ಬಿತ್ತರಿಸುವುದು, ನಮ್ಮ ಮೌಲ್ಯಗಳನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ಬೇರೆ ಬೇರೆ ರಾಷ್ಟ್ರದಲ್ಲಿ ಅದರ ಬಗ್ಗೆ ಬಿತ್ತರಿಸುವಂತಹ ಪ್ರಯತ್ನ ಮಾಡುವಂಥದ್ದು ನಮ್ಮ ವಿದೇಶಾಂಗ ನೀತಿಯಲ್ಲಿ ಬರುವಂಥದ್ದು. ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕುವಂಥದ್ದು, ಆದಷ್ಟು ನಮ್ಮ ಮಿತ್ರ ರಾಷ್ಟ್ರಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥದ್ದು, ಹೆಚ್ಚು ಮಾಡಿಕೊಳ್ಳುವಂಥದ್ದು ಮತ್ತು ಶತ್ರು ರಾಷ್ಟ್ರಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಂಡು ಶಾಂತಯುತವಾಗಿ ಬದುಕುವಂಥ ಉದ್ದೇಶ ಹೊಂದಿರುವಂಥದ್ದು ಭಾರತ ವಿದೇಶಾಂಗ ನೀತಿಯಲ್ಲಿ ಬರುವಂಥದ್ದಾಗಿದೆ. ಇನ್ನು ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವಂಥದ್ದು, ವಿಶ್ವದ ಶಾಂತಿಯನ್ನು ಸ್ಥಾಪನೆ ಮಾಡುವಂಥದ್ದು ಮತ್ತು ಸಹಬಾಳ್ವೆ, ಎಲ್ಲರೂ ಸಹಕಾರಯುತವಾಗಿ ಭ್ರಾತೃತ್ವ ಭಾವನೆಯಿಂದ ಬಾಳುವಂಥ ಉದ್ದೇಶ ಹೊಂದಿರುವಂಥದ್ದು ಭಾರತದ ವಿದೇಶಾಂಗ ನೀತಿಯಲ್ಲಿ ಇರುವಂಥದ್ದಾಗಿದೆ. ಇದಿಷ್ಟು ಭಾರತ ವಿದೇಶಾಂಗ ನೀತಿಯ ಗುರಿಗಳಾಗಿರುವಂಥದ್ದು ಮತ್ತು ಭಾರತ ವಿದೇಶಾಂಗ ನೀತಿಯ ಉದ್ದೇಶಗಳು ಕೇಳಿದರೂ ಸಹ ಈ ಒಂದು ಅಂಶಗಳ ಮೇಲೆ ಉತ್ತರಿಸಬಹುದಾಗಿರುವಂಥದ್ದಾಗಿದೆ. ನೆಕ್ಸ್ಟು 14ನೇ ಪ್ರಶ್ನೆ. ಇಲ್ಲಿ ಪಂಚಶೀಲ ತತ್ವಗಳಾವು? ಈ ಪಂಚಶೀಲ ತತ್ವಗಳ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಇರ್ತೇನೆ. ಪಂಚಶೀಲ ತತ್ವಗಳಾವು ಅಂದಾಗ ಇಲ್ಲಿ 5 ತತ್ವಗಳನ್ನು ಹೊಂದಿರುವಂಥದ್ದಾಗಿರ್ತದೆ. ಈ 5 ತತ್ವಗಳನ್ನು ಭಾರತದ ಪಂಚಶೀಲ ತತ್ವಗಳು ಅಂತ ಹೇಳಿ ಕರೆದಿರುವಂಥದ್ದು. ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಮತ್ತು ಸಾರ್ವಭೌಮತೆಗೆ ಗೌರವವನ್ನು ಸೂಚಿಸುವಂಥದ್ದು, ಪರಸ್ಪರ ಬೇರೆ ರಾಷ್ಟ್ರದ ಸಾರ್ವಭೌಮತೆಗೆ, ಪ್ರಾದೇಶಿಕತೆಗೆ, ಅದರ ಪ್ರದೇಶದ ವಿಸ್ತಾರಕ್ಕೆ ಮತ್ತು ಅದರ ಸಾರ್ವಭೌಮತೆಗೆ ಗೌರವವನ್ನು ಸೂಚಿಸಬೇಕಾಗಿರುವಂಥದ್ದು ಪಂಚಶೀಲ ತತ್ವಗಳಲ್ಲಿ ಮೊದಲನೇ ಅಂಶ ಬರುವಂಥದ್ದು. ಇನ್ನು ಪರಸ್ಪರ ಆಕ್ರಮಣ ಮಾಡದೇ ಇರುವಂಥದ್ದು, ಅವರು ನಮ್ಮ ಮೇಲೆ ಆಕ್ರಮಣ ಮಾಡಬಾರ್ದು, ನಾವು ಅವ್ರ ಮೇಲೆ ಆಕ್ರಮಣ ಮಾಡಬಾರ್ದು, ಪರಸ್ಪರ ಆಕ್ರಮಣ ಮಾಡದೇ ಇರುವಂಥದ್ದು ಸಹ ಈ ಒಂದು ಭಾರತ ಪಂಚಶೀಲ ತತ್ವಗಳಲ್ಲಿ ಇರುವಂಥದ್ದಾಗಿದೆ. ಇನ್ನು ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ, ಬೇರೆ ರಾಷ್ಟ್ರದ ಆಂತರಿಕ ವ್ಯವಹಾರದಲ್ಲಿ ಯಾವುದೇ ರೀತಿಯಾಗಿರುವಂಥ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು, ಬೇರೆ ರಾಷ್ಟ್ರವು ಸಹ ನಮ್ಮ ಒಂದು ರಾಷ್ಟ್ರದ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದು ಭಾರತ ಪಂಚಶೀಲ ತತ್ವಗಳಲ್ಲಿರುವಂಥದ್ದು. ಇನ್ನು ಪರಸ್ಪರ ಸಹಕಾರವನ್ನು ಒದಗಿಸಿರುವಂಥದ್ದು, ಈ 2 ರಾಷ್ಟ್ರಗಳ ಮಧ್ಯದಲ್ಲಿ ಪರಸ್ಪರ ಸಹಕಾರವನ್ನು ಒದಗಿಸುವಂಥದ್ದು 4ನೇ ಪಾಯಿಂಟ್ಸ್ನಲ್ಲಿ ಬರುವಂಥದ್ದು. ಇನ್ನು 5ನೇ ಪಾಯಿಂಟ್ಸ್ನಲ್ಲಿ ಶಾಂತಯುತ ಸಹಬಾಳ್ವೆಯನ್ನು ನಡೆಸುವಂಥದ್ದು, ಈ ಭಾರತ ಮತ್ತು ಚೀನಾ ಮಧ್ಯದಲ್ಲಿ ಈ ಪಂಚಶೀಲ ತತ್ವಗಳನ್ನು ಒಪ್ಪಂದ ಮಾಡಿಕೊಂಡಿರುವಂಥದ್ದು, ಶಾಂತಿಯುತ ಮತ್ತು ಸಹಬಾಳ್ವೆಯನ್ನು ನಡೆಸಬೇಕು ಅನ್ನೋದು ಇಲ್ಲಿ ಇರುವಂತ ಕಾಣಿಸ್ತದೆ. ಇವಿಷ್ಟು ಪಂಚಶೀಲ 5 ತತ್ವಗಳನ್ನು ಹೊಂದಿರುವಂಥದ್ದು ಇದು ಆಗಿರುವಂಥದ್ದು. ಈ ಪಂಚಶೀಲ ತತ್ವಗಳ ಮೇಲೆ ಕೇಳಿದರೆ ಪಂಚಶೀಲ ತತ್ವಗಳು ಯಾವುವು ಅಂತ ಹೇಳಿ ಕೇಳಿದರೆ ಈ ಪಂಚಶೀಲ ತತ್ವಗಳನ್ನು ಉತ್ತರಿಸಬಹುದಾಗಿರುವಂಥದ್ದು ಆಗಿರ್ತದೆ. ಇನ್ನು 15ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಇವತ್ತಿನ ಒಂದು ತರಗತಿಯಲ್ಲಿ 15 ಪ್ರಶ್ನೆಗಳನ್ನು ಪಿಕ್ ಮಾಡಿಕೊಂಡಿರುವಂಥದ್ದು. ಈ 15 ಪ್ರಶ್ನೆಗಳನ್ನು ನೋಡಿ ಇವುಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿ. ಜೊತೆಗೆ 5 ಪ್ರಮುಖವಾಗಿರುವಂಥ ಪ್ರಶ್ನೆಗಳು, 10 ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಚರ್ಚೆ ಮಾಡಿಕೊಂಡು ಬಂದಿದ್ದೇವೆ. ಇಲ್ಲಿ 15 ಪ್ರಶ್ನೆಗಳನ್ನು ನೋಡ್ತಾ ಇರುವಂಥದ್ದು. ಇಲ್ಲಿ 15ನೇ ಪ್ರಶ್ನೆ ಅಂದಾಗ ಅಸ್ಪೃಶ್ಯತೆ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವು? ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದಕ್ಕಾಗಿ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವುವು ಅನ್ನೋದನ್ನು ಬರಿಬೇಕಾಗಿರುವಂಥದ್ದು ಆಗಿದೆ. ಮೊದಲನೇದಾಗಿ 17ನೇ ವಿಧಿಯಂತೆ ಅಸ್ಪೃಶ್ಯತೆ ನಿಷೇಧಿಸಲಾಗಿದೆ. ಅಸ್ಪೃಶ್ಯತೆ ಆಚರಣೆ ಮಾಡುವಂಥದ್ದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಯಾವ ವಿಧಿ ಅಂದರೆ 17ನೇ ವಿಧಿ ಪ್ರಕಾರ. ಇನ್ನು 1955ರ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. 55ರಲ್ಲಿ ಅಸ್ಪೃಶ್ಯತೆಯ ಆಚರಣೆ ಮಾಡುವಂಥದ್ದು ಒಂದು ಅಪರಾಧ ಅನ್ನೋ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. 1976ರಲ್ಲಿ ಸಮಾನ ನಾಗರಿಕ ಹಕ್ಕನ್ನು ಜಾರಿಗೆ ತರಲಾಗಿದೆ. 1976ರಲ್ಲಿ ಸಮಾನ ನಾಗರಿಕ ಹಕ್ಕು ಅನ್ನೋ ಒಂದು ಕಾಯ್ದೆಯನ್ನು ಸಹ ಜಾರಿಗೆ ತರಲಾಗಿದೆ. ಇನ್ನು ಸಾರ್ವತ್ರಿಕ ಮತದಾನ ಕಾಯ್ದೆಯನ್ನು ಸಹ ಇಲ್ಲಿ ಜಾರಿಗೆ ತರಲಾಗಿದೆ.
ಇಲ್ಲಿ ಭಾರತದ ಒಂದು ಸಂವಿಧಾನದಲ್ಲೇ ಕೊಟ್ಟಿರುವಂಥದ್ದು ಸಾರ್ವತ್ರಿಕ ಮತದಾನದ ಹಕ್ಕು ಅಂತೇಳಿ ಕೊಟ್ಟಿದ್ದಾರೆ. ಈ ಸಾರ್ವತ್ರಿಕ ಮತದಾನ ಹಕ್ಕು ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯರಿಗೂ ಯಾವುದೇ ತಾರತಮ್ಯ ಇರಲಾರ್ದೇ ಸಾರ್ವತ್ರಿಕವಾಗಿರುವಂಥ ಮತದಾನ ಮಾಡುವಂಥ ಹಕ್ಕನ್ನು ಸಂವಿಧಾನದಲ್ಲಿ ಕೊಡಲ್ಪಟ್ಟಿರುವಂಥದ್ದು. ಹಾಗಾಗಿ 18 ವರ್ಷ ತುಂಬಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಸಹ ಇಲ್ಲಿ ಮತ ಚಲಾಯಿಸುವಂಥ ಹಕ್ಕು ಇದೆ, ಎಲ್ರಿಗೂ ಇದೆ. ಅದಕ್ಕಾಗಿ ಇದನ್ನು ಸಾರ್ವತ್ರಿಕ ಮತದಾನದ ಹಕ್ಕು ಅಂತೇಳಿ ಇರುವಂಥದ್ದಾಗಿದೆ. ಇನ್ನು ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ. ಹಿಂದುಳಿದವರಿಗೆ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವಂಥವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲೂ ಸಹ ಮೀಸಲಾತಿಯನ್ನು ಒದಗಿಸಿರುವಂಥದ್ದು ಇಲ್ಲಿ ನೋಡ್ತೀವಿ. ಇನ್ನು ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿಯನ್ನು, ಈ ಅಸ್ಪೃಶ್ಯತೆ ನಿವಾರಣೆಗೆ ರಾಜ್ಯಗಳಿಗೆ ವಿಶೇಷವಾಗಿರುವಂತಹ ಜವಾಬ್ದಾರಿಗಳನ್ನು ಸಹ ವಹಿಸಿಕೊಟ್ಟಿರುವಂಥದ್ದು ಆಗಿದೆ. ಈ ಎಲ್ಲ ಪ್ರಶ್ನೆಗಳು 15 ಪ್ರಮುಖವಾಗಿರುವಂಥ ಪ್ರಶ್ನೆಗಳಾಗಿರುವಂಥದ್ದು, ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯೋಗಕಾರಿಯಾಗಿರುವಂಥ ಪ್ರಶ್ನೆಗಳಾಗಿರುತ್ತವೆ. ಈ ಪ್ರಶ್ನೆಗಳನ್ನು ಪುನಃ ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಇಂಥ ಪ್ರಶ್ನೆಗಳಿಗೆ ನೀವು ಬಹಳ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಬೇರೆ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ಇನ್ನಿತರ ನಿಮ್ಮ ಸ್ನೇಹಿತರೊಂದಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಈ ಒಂದು ಪ್ರಶ್ನೆಗಳನ್ನು ವೀಕ್ಷಿಸಲಿ.